ಎಲ್ರಿಗೂ ಶುಭೋದಯ. ಈ ಆಟ ಎಲ್ಲರಿಗೂ ಗೊತ್ತಿದೆ ಅನ್ಕೊಂತೀನಿ. ನಮ್ಮ ಕಡೆ ಇದನ್ನ ಅಳ್ಮನೆ ಅಥವಾ ಹಳ್ಳಿಗುಳಿಮನೆ ಅಂತ ಹೇಳ್ತೀವಿ. ಈ ಆಟನ ನಿಮ್ಮ ಕಡೆ ಏನಂತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಮಗಳೂ ಮತ್ತೆ ನಮ್ಮ ಪಪ್ಪನೂ ಆಟ ಆಡ್ತಾ ಇದ್ದಾರೆ. ನನ್ನ ಮಗಳಿಗೆ ಸ್ವಲ್ಪ ಮುಕ್ಕಾಲು ಭಾಗದಷ್ಟು ಆಟ ಗೊತ್ತು, ಮತ್ತೆ ಎಲ್ಲಿ ಸೀಟೋದು ಎಲ್ಲಿ ತಗೊಳ್ಳೋದು ಅದನ್ನ ಗೊತ್ತಿಲ್ಲ. ಜಾಸ್ತಿ ಸಿಕ್ತು, ನಂಗೆ ಕಡಿಮೆ ಸಿಕ್ತು. ಆಮೇಲೆ ನನಗೆ ಇಟ್ಟು ಮೇಲೆ ಎರಡು ನೋಡು, ಕರು ಹಾಕಿದ್ಯಾ, ಏನು ಗಬ್ಬಾಗಿದಾವ ಅಂತ ನೋಡ್ಕೊಂತ ಇರ್ಬೇಕು. ನೋಡಿ ಈಗ ಆಗುತ್ತೆ ಒಂದು, ತಗೋ ಕರು, ಈ ಕಡೆ ಕರು ತಗೋ, ಸೀದೋಗ್ಬಿಡುತ್ತೆ. ಹಾ ಜಿಫಿ ಹೇಳ್ಕೊಟ್ಟಿಲ್ವ ಅದನ್ನ? ಎಲ್ಲ ಕಲ್ತಿದೆ ಮಗು. ಹಾಂ, ನನ್ನ ಮಗಳಿಗೆ ಅಷ್ಟಾಗಿ ಆಟ ಗೊತ್ತಿಲ್ಲ, ಒಂದು 70% ಆಟ ಗೊತ್ತು. ಆದರೂ ಕೂಡ ನಮ್ಮ ಪಪ್ಪ ಮಕ್ಳ ಜೊತೆ ಇಷ್ಟೇ ಇಂಟ್ರೆಸ್ಟಲ್ಲಿ ಕೂತ್ಕೊಂಡೆ ಆಟ ಆಡ್ತಾರೆ. ಆಟನೂ ಆಗಬೇಕು ಮಕ್ಳ ಜೊತೆ, ಅದಕ್ಕೆ ಹೇಳ್ಕೊಟ್ಟಂಗೂ ಆಗಬೇಕು ಅನ್ನೋ ಥರ ಆಟ ಆಡ್ತಾ ಇರ್ತಾರೆ. ಅದನ್ನೇ ಮುರಿತಾರೆ ದಡ್ಡಿ. ಎಲ್ಲಿ ಆಯ್ತು ತಡಿ. ಹಾಂ, ಈಗ ಜೀಫ್ ಆಡ್ತಾರೆ ತಡಿ. ಹಾಕು, ಪ್ರೆಗ್ನೆಂಟ್. ಅದೇ ಗಬ್ಬ ಆಗಿದ್ದು ಅಂದ್ರೆ ಪ್ರೆಗ್ನೆಂಟ್ ಅಂತ. ನೀನು ಆಟ ಆಡ್ಕೊ ಹೋಗ್ಬೇಕು. ಹಾಕು. ನೋಡಿ, ಮಕ್ಳ ಜೊತೆ ಆದ್ರೂ ನಮ್ಮ ಪಪ್ಪ ಎಷ್ಟು ಇಂಟ್ರೆಸ್ಟ್ ಅಲ್ಲಿ ಆಟ ಆಡ್ತಾರೆ. ಕಾಟಾಚಾರ ಕಟ್ಟಡದೇ ಇಲ್ಲ. ಔಟ್ ಅಂದ್ರೆ ಔಟೆ, ಅದು ಚಿಕ್ಕದು ದೊಡ್ಡವ್ರಿಗೂ ಏನು ಹಾಗೇನು ಇಲ್ವೇ ಇಲ್ಲ ನಮ್ಮ ಪಪ್ಪ ಹತ್ರ. ಅವ್ರ ಮನೆಗಳು ಅವ್ರವ್ರಿಗೆ ತಗೊಂಬಗ್ಲ, ಅವ್ರ ಮನೆಗಳು ಅವ್ರವ್ರಿಗೆ ಅಂದ್ರೆ ಅದು ತಗೋಬೇಕು. ಹಾಗೆ ನೀನು ಹಾಕು ಬಾ, ಅಲ್ಲಿ ಏನು ನೋಡ್ತಾ ಕುತ್ಕೊಂತೀಯ? 5 ಹಾಕೋಬೇಕು ಒಂದೊಂದು ಮನೆಗೆ. ನೋಡೋಣ ಯಾರು ವಿನ್ ಆಗಿದ್ದಾರೆ. ನೀನು ಪಿಗ್ಗಿ ಮಗಳು. ನನ್ನ ಫ್ರೆಂಡ್ ಬಂದಾಯ್ತು. ನಮ್ಮ ಅಜ್ಜಿಗೆ ಕಿವಿ ಕೇಳಿಸಲ್ಲ, ಇವ್ರು ನಮ್ಮ ಫ್ರೆಂಡ್ ಗೊತ್ತಲ್ಲ. ನಾನು ಬಂದರೆ ಬಂದ್ಬಿಡ್ಬೇಕು ಹುಡಿಕೊಂಡು. ಅಜ್ಜಿ ಆಯ್ತಾ ಊಟ? ತಿಂಡಿ ಆಯ್ತಾ? ಏನು ತಿಂಡಿ? ನೋಡಿ, ಬೆಳಗ್ಗೆ ಆಗ್ತಿದ್ದಂಗೆ ಒಂದು 10:30 11 ಗಂಟೆಗೆ ಒಂದ್ಸರಿ ಬಂದ್ಬಿಡೋದು. ಆಮೇಲೆ ಒಂದು 10 ನಿಮಿಷ ಅಷ್ಟೇ, ಒಟ್ಟು ನಮ್ಮ ಮುಖ ನೋಡ್ಬೇಕು. ಅಜ್ಜಿಗೆ ಖುಷಿ, ಮಾತಾಡ್ಸ್ಕೊಂಡು ಮತ್ತೆ ಬಾಗ್ಲು ಹಾಕಬಿಟ್ಟು ಬರ್ತೀನಿ ಅಂತ ಹೋಗೋದು. ಸುಮ್ಮನೆ ಒಂದು ನೆಪ. ದಿನಕ್ಕೆ 10 ಸರಿ ಬಂದರೂ 10 ಸರಿನೂ ಅದನ್ನೇ ಹೇಳೋದು ಅಜ್ಜಿ. ಅಜ್ಜಿ ತಲೆ ಸರಿ ಮಾಡ್ಕೊತಿರೋದು ನೋಡಿ. ಆಮೇಲೆ ಮತ್ತೆ ಹೋಗ್ಬಿಟ್ಟು ಮತ್ತೆ ಸಂಜೆ ಹಂಗೆ ಬರೋದು. ಸಂಜೆ ಹಂಗೆ ಬಂದ್ಬಿಟ್ಟು ಮತ್ತೆ ಒಂದು 10 ನಿಮಿಷ ಕೂತ್ಕೊಂಡು ಏನಾರು ಕಾಫಿ ಟೈಮಿಗೆ ಬಂದರೆ ಕಾಫಿ ಕುಡ್ಕೊಂಡು ನಿಂತು ಹೋಗೋದು. ಆಂಟಿ ಇಲ್ಲಿ ರೊಟ್ಟಿಗೆ ಏನು ಅದೇ ಏನು ತಿಂದು ಬಂದ್ರ? ರೊಟ್ಟಿಗೆ ನೆಂಚಕ್ಕೇನು ಅಂದರೆ ತಿಂದು ಬಂದ್ರಂತೆ. ಅಜ್ಜಿಗೆ ನೋಡಿ, ಆ್ಯಕ್ಚುಲಿ ಅಜ್ಜಿಗೆ ಇಂಥ ಗ್ಲಾಸಲ್ಲೇ ಕಾಫಿ ಆಗಬೇಕು. ಇವ್ರ ಮನೆ ಅಜ್ಜ ಇತ್ತು, ತಮ್ಮಣ್ಣ ಅಜ್ಜ ಅಂತ, ತುಂಬ ಇಷ್ಟ ಕಾಫಿ ಅಂದರೆ. ಹಾಗೆ ಕೂಡ ಕಂಠ ಇರೋ ಅಂತ ಲೋಟನೇ ಆಗಬೇಕು ಅಜ್ಜಿಗೆ, ಅಲ್ವಾ ಅಜ್ಜಿ? ಗೊತ್ತಾಗಲ್ಲ, ಸುಮ್ಮನೆ ಏನೋ ನಾನು ಹೂ ಅಂತೀನಿ ಅನ್ನೋದು ಹೂ ಅನ್ನೋದು. ನೋಡೋಣ ಅಜ್ಜಿ ಜೊತೆ ಹಳ್ಳಿಗುಳಿಮನೆ ಆಟ ಆಡೋಣ. ಪಾಪ ಈ ವಯಸ್ಸಾಗಿದೆಯಲ್ಲ, ಎಲ್ಲ ಮರ್ತೋಗಿರುತ್ತೆ. ನೋಡೋಣ ಆಟ ಆಡುತ್ತೋ ಇಲ್ವೋ ಅಂತ. ಹಳ್ಮನೆಯಲ್ಲಿ ನಾವು ಮುಂಚೆ ಆ್ಯಕ್ಚುಲಿ ನಮ್ಮನೆ ದೊಡ್ಡದಿತ್ತು ಹಳ್ಮನೆ. ಅಂದರೆ ಇಲ್ಲಿ ನಾವು ಗೆದ್ದಿದ್ದು ಕಾಳೆಲ್ಲ ಇಟ್ಕೊಳ್ಳೋಕ್ಕೆ ಇಲ್ಲಿ ಸೈಡ್ ಎಲ್ಲ ಇತ್ತು. ಬಟ್ ಅದೆಲ್ಲೋ ಮಿಸ್ಸಾಗಿ ಹಾಳಾಗೋಗ್ಬಿಟ್ಟಿದೆ. ಸೊ ಹಾಗಾಗಿ ನಾನು ಇದು ಹಾಸನಲ್ಲಿ 100 ರೂಪಾಯಿ ಕೊಟ್ಟು ಒಂದು 10 ವರ್ಷದ ಹಿಂದೆನೇ ಬಂದಿದ್ದೆ. ಇದನ್ನು 7-8 10 ವರ್ಷ ಆಗಿದೆ ಅನಿಸುತ್ತೆ ಇದು. ಬಟ್ ಈ ಥರ ಇರಲಿಲ್ಲ ತಗೊಬಂದಾಗ. ಇನ್ನು ಇದೆಲ್ಲ ಹಾಗಾಗೆ ಇತ್ತು. ಇದು ನಮ್ಮ ಪಪ್ಪ ಚೆನ್ನಾಗಿ ಉಪ್ಪಿನ ಪೇಪರಲ್ಲಿ ಉಜ್ಜಿ ಕೈಗೆ ಚುಚ್ಚುತ್ತೆ ಅಂತ ಪೇಂಟ್ ಮಾಡಿ ಇಟ್ಟಿದ್ದಾರೆ ನೋಡಿ. ಈಗ ಸೇಮ್ ಇದೇ ಥರದ್ದು ಸ್ಟೀಲಿಂದ ಕೂಡ ಬಂದಿದೆ ಹಳ್ಮನೆ. ಆಡೋಣ ಅಜ್ಜಿ, ಹಳ್ಳಿಗುಳಿ ಮನೆ ಆಟಾಡೋಣ. ನಗು ನಗು ಆಟಾಡೋಣ ನೋಡಿ. ಹಾಂ, ಇಲ್ಲಿ ಆಟಾಡಿ. ಹಾಂ, ಅಜ್ಜಿ ಮರ್ತೋಗಿದೆ, ಉಲ್ಟಾ ಆಟಾಡ್ಕೊ ಬರ್ತಾ ಇದೆ. ಹೋಗ್ಲಿ ಬಿಡಿ. ಅವಳ ಈಗ ಸೇರಿಸಿದ್ದೀನಿ. ಆಮೇಲೆ ಹೋಗುತ್ತೆ, ಇರಿ ಕೂತ್ಕೊಳ್ಳಿ. ಏಕೆ ಬಾಗ್ಲಾಕಿಲ್ಲ ಹೇಳಿಲ್ಲ, ಬರೀ ಇದೊಂದೇ ಡೈಲಾಗ್ ಅಜ್ಜಿದೆ. ಆಮೇಲೆ ಹೋಗಿರುತ್ತೆ. ಹಾಂ, ಕಡೆಗೆ ಬರುತ್ತಂತೆ ಅಜ್ಜಿ. ಮತ್ತೆ ಇನ್ನು ಸಂಜೆ ಒಂದ್ಸರಿ ಬರ್ತಾರೆ. ಅದಕ್ಕೆ ಖುಷಿ, ನಾವು ಇದ್ರೆ ಬರೋದು ಹೋಗೋದು ಜಾಸ್ತಿ. ಈಗ ಅಜ್ಜಿ ಹೊರಡ್ತಾ ಇದ್ದಾರೆ. ಈಗ ನಮ್ಮ ದೊಡ್ಡಮ್ಮವ್ರು ಬರೋ ಟೈಮ್ ಆಯಿತು. ಸೊ ಹಾಗಾಗಿ ಮನೆ ಕೆಲಸ ಎಲ್ಲ ಇವಾಗ ಮಾಡ್ಕೊಬೇಕು. ನೋಡಿ, ಈ ದೃಶ್ಯ ಎಲ್ಲ ಎಷ್ಟು ಬೇಜಾರಾಗ ಅಂಥದ್ದಲ್ಲ. ಈ ಥರ ಒಬ್ಬರೇ ಹೋಗ್ತಿರೋದು ನೋಡಿದರೆ ಸ್ವಲ್ಪ ನನಗೆ ಬೇಜಾರಾಗುತ್ತೆ. ನಮ್ಮ ಶಿವಪ್ಪನೂ ಅಷ್ಟೇ, ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಟೈಮ್ಗೆ ಹೋಗುವಾಗ ಮರೆಯಾಗೋವರೆಗೂ ನೋಡ್ತಾ ನಿಂತ್ಕೊಳ್ತೀನಿ. ಮುಂಚೆ ನಮ್ಮ ಅಯ್ಯ ಅಂತ ಬರೋರು ಹೊಸಪಟ್ಟಣದಿಂದ, ನಮ್ಮ ಅಮ್ಮನ ಅಪ್ಪ. ನಮ್ಮೂರಿಗೆ ಒಂದು ಮಧ್ಯಾಹ್ನ 3 ಗಂಟೆ ಹಂಗೆ ಬಸ್ ಬರ್ತಾಯಿತ್ತು. ಆ 3 ಗಂಟೆ ಬಸ್ಸಿಗೆ ನಮ್ಮ ಅಯ್ಯ ಅಂದರೆ ನಮ್ಮ ಅಮ್ಮಂದು ಅಪ್ಪ ಬರೋರು. ಅದೆಲ್ಲ ಈಗ ನೆನಪಾಗ್ತಾ ಇದೆ. ಇಲ್ಲ ಕುಕುಂಬರ್ ಇಲ್ಲ. ನಾನು
ಯಾವ ಕಟ್ ಮಾಡಿದಲ್ಲ ಎಂದು ಗೊತ್ತಿಲ್ಲ. ಅವ ಬಂದಾಗ ಕೂತ್ಕ ಮಾತಾಡ್ಬೇಕು ನೀನು, ಆಯ್ತಾ? ಕಲಿಯೆಲ್ಲ ಗೀಜಾಗ್ತಾನೆ ಇಸ್ಕೊಂಡಿ. ಅದನ್ನ ಚಿಕ್ಕವನು ಮತ್ತು ಅವ್ನು ಮಾಡೋದು. ಈಗ ನಾನು ಇಟ್ಕೊಂಡು ಬರೀ ತಟ್ಟಿನ ಅವನು ಇಸ್ಕೊಂಡು ಗೀಜಾಗ್ತಾನೆ. ಅದು ಅಕ್ಕ ಏನು ಹೊಸ್ದಾಗಿ ಮಾಡ್ತಾರಂತಲ್ಲ ಅಂತ ಹೇಳಿ ಮಾಡ್ತಾನೆ. ಅವನ ಹತ್ರ ಕತೆ ಹೇಳಿಸ್ಕ. ಇದು ಆಕ್ಚುಲಿ ನಾನ್ ವೆಜ್ ಮಾಡೋ ಅಂತ ಜಾಗ. ಈಗ ನಾವಿಲ್ಲಿ ವೆಜ್ ಎಲ್ಲ ಒಳಗೆ ಮಾಡೋದು, ಮೊಟ್ಟೆ ಕೂಡ ನಾವು ಇಲ್ಲೇ ಮಾಡೋದು. ಹಬ್ಬ ಮೊನ್ನೆ ಮುಗೀತು, ಹೋಗಿದ್ರು, 2 ದಿನ ಆಯ್ತು. ಇವತ್ತು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಯಶನವರೆಲ್ಲ ಮತ್ತೆ ಬರ್ತಾ ಇದಾರೆ. ಯಾಕಂದ್ರೆ ತಲೆ ಕಾಲು ಇನ್ನೂ ಹಾಗೆ ಇದೆ, ಸ್ವಲ್ಪ ಮಾಂಸ ತೆಗೆದಿಟ್ಕೊಂಡಿದ್ದು ಅದೆಲ್ಲ ಹಾಗೆ ಇತ್ತಲ್ಲ. ಸೊ ಹಾಗಾಗಿ ನೀನು ನಮ್ಮ ಪಪ್ಪ ಇದ್ ಕಡೆ ನಮ್ಮ ದೊಡ್ಡಪ್ಪ ಇರ್ಲೇಬೇಕು, ನಮ್ಮ ದೊಡ್ಡಪ್ಪ ಇದ್ ಕಡೆ ನಮ್ಮ ಪಪ್ಪ ಇರ್ಲೇಬೇಕು. ಸೊ ಹಾಗಾಗಿ ಮತ್ತೆ ಮಿನಿ ಪಾರ್ಟಿ, ಚಿಕ್ಕ ಪಾರ್ಟಿ, ದೊಡ್ಡ ಪಾರ್ಟಿ. ದೊಡ್ಡ ಪಾರ್ಟಿ ಅವತ್ತೇ ಆಯ್ತಲ್ಲ ಸರ್, ದೊಡ್ಡ ಪಾರ್ಟಿ ಅವತ್ತೇ ಆಯ್ತಲ್ಲ. ಈಗ ಮುದ್ದೆ ಎಲ್ಲ ಆಯ್ತು. ನೆಕ್ಸ್ಟ್ ಈಗ ಅಮ್ಮು ತೋರಿಸ್ತಾ ಸಮಯ ನೋಡಿ. ಅಮ್ಮು ಹಿಂಗ್ ದೂರ ಇದೆ, ಈ ನೋಡಿ ಹತ್ರ ಬಂತು. ಸಾಕು ಬಿಡಿ, ಇನ್ನೊಂದು ಹೇಳಿರಿ ಸಾಕು. ಇನ್ನೇನು ಇದೇನು ಫುಲ್ ಮಾಡಿದೀಯ ನೀನು? ಅದನ್ನ ಅಮ್ಮ ಮಾಡ್ತೀನಿ. ನೋಡಿ ಮಧ್ಯಾಹ್ನ ಊಟ ಮಾಡ್ತಾ ಇದ್ದಾರೆ ನಮ್ಮ ಪಪ್ಪ ನನ್ನ ಮಗಳು. ಹೀಗೆ ಹೊರಗಡೆ ಕೂತ್ಕೊಂಡೆ ಮಾಡೋದು ನಾನ್ ವೆಜ್ ದಿನ ನಮ್ಮ ಪಪ್ಪ ಮಧ್ಯಾಹ್ನ ಟೈಮು. ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅವರೆಲ್ಲ ಸಂಜೆ ಬರ್ತಾರೆ. ಪೋರ್ಕ್ ಫ್ರೈ ಮಾಡಿದ್ದೆ, ಮತ್ತು ಚಿಕನ್ ದುಗ್ಗುಣ್ಕಾಯಿ ಅಂತ ಬರುತ್ತಲ್ಲ ಅದು ನನಗೆ ತುಂಬ ಇಷ್ಟ. ಇದು ಮತ್ತು ಇದು ಕಾಲು ಸೂಪು, ಅಂದರೆ ಮೊದಲೇ ಸೂಪ್ ತೆಗೆದಿಟ್ಕೊಬಿಟ್ಟು ಕೊನೆಗೆ ಚೆನ್ನಾಗಿ ಬೆಂದಾದ್ಮೇಲೆ ಇದನ್ನು ಸಾಂಬಾರು ಅಥವಾ ಗ್ರೇವಿ ತಿಕ್ಕಾಗಿ ಮಾಡಿಟ್ಕೊಳೋದು. ಇದು ಸೂಪು. ನೋಡಿ ತಟ್ಟೆಗೆ ಎಲ್ಲನೂ ಹಾಕೊಂಡೆ, ಮುದ್ದೆ, ರೈಸು, ಸಾಂಬಾರು, ಮಟನ್ ಸಾಂಬಾರು ಮಾಡಿದ್ರು, ಗುಂಡ್ಕಾಯಿ ಮತ್ತು ಪೋರ್ಕು, ಮಜ್ಜಿಗೆ, ಸೂಪ್ ಎಲ್ಲ ಹಾಕೊಂಡು ಕೂತ್ಕೊಂಡೆ. ಈಗ ತಟ್ಟೆಗೆ ಸೂಪ್ ಮಾತ್ರ ತುಂಬ ಚೆನ್ನಾಗಿತ್ತು. ಕಾಲು ಮತ್ತು ಸೂಪ್ ಮಾತ್ರ ಕುಡಿಯೋದು ನಾನು. ಮತ್ತು ನಾನು ಪೋರ್ಕ್ ಮಾಡಿದ್ದೆ ನನಗಿಷ್ಟ. ಸೊ ಹಾಗಾಗಿ ಎಲ್ಲ ಚೆನ್ನಾಗಿತ್ತು. ಸಂಜೆ ಆಯಿತು, ಕಾಫಿ ಕುಡಿಯೋ ಟೈಮು. ಕಾಫಿ ಎಲ್ಲ ಕುಡಿದು ಎಲ್ಲರೂ ಹಾಗೆ ಕೂತ್ಕೊಂಡು ಮಾತಾಡ್ತಾಯಿದ್ದು. ಅಮ್ಮ ಏನು ಅಕ್ಕಿ ಕೇರೋದೆಲ್ಲ ಇತ್ತು, ಹಾಗಾಗಿ ಅಕ್ಕಿ ಕ್ಲೀನ್ ಮಾಡ್ತಾಯಿದ್ರು. ಏನಂದರೆ ನಾವು ಚಿಕ್ಕದ್ರಲ್ಲಿ ತುಂಬ ಕ್ರಿಕೆಟ್ ಆಡೋರು ಪಪ್ಪ ನನ್ನ ಜೊತೆ. ಆಗ ಅಕ್ಕಪಕ್ಕ ಇರೋ ಮಕ್ಕಳೆಲ್ಲ ಬಂದು ಸೇರ್ಕೊಳ್ಳೋರು, ಒಂದು 8-10 ಜನ ಆಗೋದು. ಕ್ರಿಕೆಟ್ ತುಂಬ ಆಡ್ತಿದ್ದೆ ನಾವು, ನಾನು ಪಪ್ಪ ಎಲ್ಲ. ಮತ್ತು ಈ ಥರ ಬಾಲು ಅಷ್ಟೇ ಚಿಕ್ಕದ್ರಲ್ಲಿ ನಮ್ಮ ಪಪ್ಪ ತುಂಬ ಆಡಿಸೋರು. ಈಗಲೂ ಅಷ್ಟೇ ನಮ್ಮ ಮಕ್ಕಳಿಗೆ ಈ ಬಾಲ್ ಆಟ ಆಡಿಸ್ತಾರೆ. ಯಾವ ಥರ ಅಂದರೆ ಈಗ 4 ಜನ ಲೈನಾಗಿ ನಿಲ್ಲಿಸ್ಕೊಂಡು ಆ ಬಾಲ್ನ ಎಲ್ಲರಿಗೂ ಒಂದೊಂದು ಸರಿ ಹಾಕ್ತಾ ಬರ್ತಾರೆ. ಆಮೇಲೆ ಯಾರನ್ನೋ ನೋಡೋದು ಮತ್ತು ಇನ್ನೊಬ್ರಿಗೆ ಹಾಕೋದು. ಅಕಸ್ಮಾತ್ ಕೆಳಗೆ ಬಿಟ್ಟರೆ ಬೈಯೋದು. ಅಂದರೆ ಚುರುಕಾಗಿರಬೇಕು, ಗಮನ ಎಲ್ಲ ಈ ಆಟದ ಮೇಲೆ ಇರಬೇಕು. ನಾವು ಯಾರಿಗೆ ಎಸಿತೀನಿ ಅಂತ ಗೊತ್ತಿಲ್ಲ, ಕ್ಯಾಚ್ ಇಟ್ಕೊಂಡ್ಬಿಡ್ಬೇಕು ಅಂತ ಜೋರು ಮಾಡ್ತಾ ಇರ್ತಾರೆ. ಬಾಲ್ ಬರುತ್ತೆ, ನಾವು ಇಟ್ಕೋಬೇಕು ಅನ್ನೋ ಥರ ಚುರುಕಾಗಿರಬೇಕು ಅಂತ ಚುರುಕ್ತನ ಹೇಳ್ಕೊಡೋದು. ಹಾಗೆ ನಮ್ಮ ಶೋಪನ್ನು ಸೇರಿಕೊಂಡ್ರು, ಅವ್ರ ಜೊತೆ ಆಟ ಆಡ್ತಾ ಇದ್ದಾರೆ. ಈಗ ಅಕ್ಕ ಅವರೆಲ್ಲ ಬಂದಾಗ ನಾವು ಶಟ್ಲ್ ಕಾಕ್ ಆಡ್ತೀವಿ ಜಾಸ್ತಿ. ಅಕ್ಕ, ನಾನು, ಪಪ್ಪ, ಶೋಪ ಒಂದೊಂದು ಸರಿ ಫ್ರೀ ಇದ್ದರೆ ಆಡ್ತಾರೆ ನಮ್ಮ ಜೊತೆ. ದೊಡ್ಡಪ್ಪ ಅವ್ರು ಬಂದರು. ನಮ್ಮ ದೊಡ್ಡಪ್ಪ ಏನೋ ಜೋಕ್ ಮಾಡ್ತಾ ಇದ್ದಾರೆ ಇಂಡೈರೆಕ್ಟ್ ಪಪ್ಪಂಗೆ. ಮಗಳು ಹೋಗು, ತಗೋ. ಇಲ್ಲ, ನಾವು ಹೋಗ್ಬೇಕು. ಇಲ್ಲ, ನಾವು ಹೋಗ್ತೀವಿ. ಏನ್ರು ನಮ್ಮ ಭುವನ್ ಇಲ್ಲೇ ಇಟ್ಕೊಂಡು ಎಷ್ಟು ಚೆನ್ನಾಗಿ ಕಲ್ತಿದ್ದೇನೆ ಗೊತ್ತಾ? ONE1 TWO2 ಎಲ್ಲನೂ. ನಾಳೆ ಸಂಡೇ, ನಾಳೆ ರಜೆ. ಆದರೆ ನಾವು ಮದುವೆಗೆ ಹೋಗಿ ಬರ್ತೀವಿ. ಸಂಜೆ ಬಂದು ನನಗೆ 1 2 3 ಬರ್ದು ತೋರಿಸ್ಬೇಕು, ಅಕ್ಷರ ಮತ್ತು ಮಗಳು ನಿನಗೂ ಮತ್ತು ಭುವನ್ಗೆ. ಇಲ್ಲ, ನಾನು ಇಬ್ರಿಗೂ ಒಂದೊಂದು ಬುಕ್ಕು ಪೆನ್ನು ಕೊಡ್ತೀನಿ. ಬರ್ದಿ ತೋರಿಸ್ಬೇಕು ನನಗೆ. ONE1 ಹಾಗೆ. ಅದನ್ನೇ ಬರ್ದು ತೋರಿಸ್ಬೇಕು, ಆಮೇಲೆ ಅಕ್ಷರ ಬರ್ದು ತೋರಿಸ್ಬೇಕು. ಓಕೆನಾ? ಕಕ್ಕಲ್ ಗುಟ್ಟಕ್ಕಾಗುತ್ತಾ? ಈಗ ಆಟಾಡೋಣ. ಕಕ್ಕಲ್ ಕಟ್ಟಕ ಹೇಳಿ. ಕಕ್ಕಳಿಕ, ಕಾಕಂಬೋಕೋ, ಕಕ್ಕಲಂಬಳೇಕು. ತಡಿ ಅವಳು ಇಡ್ಲಿ ನೋಡ. ಎತ್ತಿಡಿ, ಮೇಲೆ ಎತ್ತಿಡಿ.
ಎತ್ಬೇಕು ಅವನು. ಮಗಳು ನೀನ್ ಎತ್ತು ನೋಡ, ನೀನ್ ಎಷ್ಟೈತೆ. ಎತ್ತು, ನೀವ್ ಎದಳದೇ ಇಲ್ಲ ಮೇಲಕ್ಕೆ ಅನ್ಸುತ್ತೆ. ವೆರಿ ಗುಡ್. ಇಡಿ ವೆರಿ ಇಡಿ. ಎತ್ತಾಕ್ಬಾರ್ದು. ಮತ್ತೆ ಅಲ್ಲಿಡಿ. ವೆರಿ ಗುಡ್. ಎಷ್ಟು ಕೆಜಿ ಇರ್ಬೋದು ಅದು? ಅಲ್ಲೇ ಇಡ್ಬೇಕು. ಬಾ ಹುಲ್ಲ. ಸಾಕು. ಹಿಡ್ಕೋ ಕಡೆ ನೂಕೋ. ಅಳ್ಳಬಾರ್ದು ರಾಜಾ. ಹೋಮ್ವರ್ಕ್ ಮಾಡ್ಬೇಕು, ಟೈಮ್ ಆಗ್ತದೆ. ರಾತ್ರಿ 8 ಗಂಟೆ ಮಗ್ಲೇ. ಅದೇ ನಾಳೆ ಬೇಗ ಬರ್ತೇನೆ. ನೋಡು ಅದು ಪಾಪ ನೀವು ಹೋಗ್ತದೆ ಒಂದೇ. ತಡಿ, ಆಚೆ ಈಚೆ ನೋಡ್ಕೋಗ್ಬೇಕು. ಬೋ ನಾನು ಇರ್ತದೆ. ಬಾ ಪುಟ್ಟಣಿ, ಬನ್ನಿ. ಇಲ್ಲಿಗೆ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.